ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈ ಒಂದು ಅಭಿಯಾನಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ರಸ್ತೆ ಬದಿಗಳಲ್ಲಿ ಸಾರ್ವಜನಿಕ ಜಾಗಗಳಲ್ಲಿ ಯಾರೋ ರಾತ್ರಿನೋ ಎಲ್ಲೋ ಯಾರು ನೋಡದೆ ಇದ್ದಾಗ ಈ ಕಟ್ಟಡದ ತ್ಯಾಜ್ಯವನ್ನ ತಂದು ಸುರಿದು ಇದು ಎಲ್ಲಂದ್ರೆ ಅಲ್ಲಿ ಯಥೇಚ್ಛವಾಗಿ ಸುರಿದು ಬೆಂಗಳೂರಿನ ಆರೋಗ್ಯಕ್ಕೂ ಮಾರಕ ಇದು. ಯಾಕೆಂದ್ರೆ ಇಂಥ ಜಾಗ ನೀವೆಲ್ಲ ನೋಡಿದ್ರೆ ಇದರಲ್ಲಿ ಹಾವುಗಳು, ಇಲಿಗಳು, ಸೊಳ್ಳೆಗಳು, ಅನಾರೋಗ್ಯದ ತಾಣ ಇದು. ಜೊತೆಗೆ ನೋಡೋದಕ್ಕೂ ಕೂಡ ಬಹಳ ಅಸಹ್ಯಕರವಾದಂತ ವಾತಾವರಣ. ಅದು ಅಲ್ಲದೆ ಈ ಸ್ಪಾಟ್ ಏನಿದೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಯಾರೇ ಬಂದ್ರು ಇಲ್ಲಿ ಕಂಪಲ್ಸರಿ ಆಗಿ ಪಾಸ್ ಆಗ್ತಾರೆ. ಇದು ಒಂಥರ ಇಂಟರ್ನ್ಯಾಷನಲ್ ಎಂಟ್ರಿ ಪಾಯಿಂಟ್ ಬೆಂಗಳೂರಿಗೆ. ಇಂಥ ಕಡೆ ಬೇರೆ ಕಡೆನೂ ಬೆಂಗಳೂರು ನಗರದಲ್ಲಿ ಇದೇ ರೀತಿಯಲ್ಲಿ ಅಸಹ್ಯಕರವಾದಂತ ಬೆಂಗಳೂರಿನ ಆರೋಗ್ಯ ಮತ್ತು ಸೌಂದರ್ಯವನ್ನ ಕೆಡಿಸ್ತಕ್ಕಂತಹ ಈ ತ್ಯಾಜ್ಯ ಸುರಿದಿರೋದು ಏನಿದೆ ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟ ಮೇಲೆ ಕಳೆದ 1.5 ತಿಂಗಳಿನಿಂದ ಇದನ್ನ ನಾವು ನಮ್ಮ ಅಧಿಕಾರಿಗಳು ಮತ್ತೆ ಎಲ್ಲ ಬೇರೆ ಬೇರೆ ಸಂಸ್ಥೆಯವರು ಸೇರಿ ಪ್ಲಾನ್ ಮಾಡಿ ಇವತ್ತು ಈ ತೆರವು ಮಾಡತಕ್ಕಂತ ಕಾರ್ಯಕ್ರಮಕ್ಕೆ ಆಗಸ್ಟ್ ತಿಂಗಳು ಸ್ವಾತಂತ್ರ್ಯ ದಿನ ಇರುವಂತಹ ತಿಂಗಳು. ಈ ಆಗಸ್ಟ್ ತಿಂಗಳಿನಲ್ಲಿ ಕಟ್ಟಡ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಬೆಂಗಳೂರಿಗೆ ಸಿಗಬೇಕು ಅಂತೇಳಿ ನೀವು ಎಲ್ಲರೂ ಸೇರಿ ಜಸ್ಟ್ ಕ್ಲೀನ್ ಬೆಂಗಳೂರು JCB ಮಾಡೋಣ, ಬೆಂಗಳೂರಿನ ಸುಧಾರಣೆ ಮಾಡೋಣ ಅನ್ನುವಂತ ಈ ಅಭಿಯಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಾವಿರಾರು ಜಾಗದಲ್ಲಿ ಈ ತರ ಇದೆ. ಡೆಬ್ರಿಸ್ ಒಂದೇ ಅಲ್ಲ, ಕೆಲವು ಕಡೆ ಪೈಪ್ಗಳು ಬಿಟ್ಬಿಟ್ಟಿದ್ದಾರೆ, ಕೆಲವು ಕಡೆ ಕಂಬಗಳು ನಿಂತೋಗಿದೆ. ಹಿಂದೆ ರೋಡು ಡ್ರೈನ್ ಕೆಲಸ ಮಾಡೋವಾಗ ಸ್ಲ್ಯಾಬ್ಸು ಕಲ್ಲು ಎಲ್ಲಂದ್ರೆ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಒಂದು ಅರ್ಧ ತೆಗ್ದಿದ್ದಾರೆ, ಅರ್ಧ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಇದು ಎಲ್ಲ ಓಡಾಡೋರ್ಗೂ ತೊಂದರೆ, ವೆಹಿಕಲ್ಗೂ ತೊಂದರೆ, ಬೆಂಗಳೂರಿನ ಸೌಂದರ್ಯಕ್ಕೂ ಕೂಡ ಮಾರಕ ಇವೆಲ್ಲವೂ ಕೂಡ. ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆಯಂತೆ ನಾವು ಇವತ್ತು ಜನಗಳಿಗೆ ಈ ಅಭಿಯಾನದ ಮುಖಾಂತರ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಈ ತರ ತ್ಯಾಜ್ಯ, ಕಟ್ಟಡ ತ್ಯಾಜ್ಯ ನಿಂತಿದೆ, ಸುರಿದಿದ್ದಾರೆ, ಅದನ್ನ ನಾವು ತೆರವು ಮಾಡ್ತೇವೆ. ಇದರಲ್ಲಿ ಸಾವಿರಾರು ಸ್ಪಾಟ್ಸ್ ಇದೆ. ಪ್ರಿಲಿಮಿನರಿ ಆಗಿ ನಾವು ಗುರುತಿಸಿದಾಗ 1600 ಸ್ಪಾಟ್ ಅಂತ ಬಂತು. ಆದ್ರೆ ನನ್ನ ಪ್ರಕಾರ ಇನ್ನೂ ಹೆಚ್ಚು ಸಾವಿರಾರು ಸ್ಪಾಟ್ಗಳು ಇದಾವೆ. ಒಂದು ಪ್ರಿಲಿಮಿನರಿ ಎಸ್ಟಿಮೇಟ್ ಪ್ರಕಾರ 22,000 ಟನ್ ಇದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ 2-3 ಲಕ್ಷ ಟನ್ ಆಗುತ್ತೆ ಇದೆಲ್ಲ ನಾವು ಮಾಡೋಷ್ಟೊತ್ತಿಗೆ. ಅಷ್ಟನ್ನ ತೆರವು ಮಾಡ್ತಕ್ಕಂಥದ್ದು ನಾವು ಎಲ್ಲಾ ಗವರ್ಮೆಂಟ್ ಸಂಸ್ಥೆಗಳು ಒಂದುಗೂಡಿ. ಯಾಕೆಂದ್ರೆ ತಾವು ಕೇಳ್ತಾ ಇರ್ತೀರಾ ಬೆಂಗಳೂರಲ್ಲಿ ಒಂದರಿಂದ ಇನ್ನೊಂದು ಸಂಸ್ಥೆಗೆ ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ ಅಂತ. ಇವತ್ತು ಎಲ್ಲರೂ ಇಲ್ಲಿ ನಾವು ಸೇರಿದ್ದೇವೆ. ನಾವು ಬರೀ GBA ಒಂದೇ ಅಲ್ಲ, ಬೆಸ್ಕಾಮ್, BWSSB, BDA, ಮೆಟ್ರೋ ಕಾರ್ಪೊರೇಷನ್, KRIDE ಎಲ್ಲಾ ಸಂಸ್ಥೆಗಳವರು ಸೇರಿ ಜೊತೆಗೂಡಿ ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಣೆ ಮಾಡಬೇಕು ಅಂತ ಈ ತ್ಯಾಜ್ಯ ತೆಗೆಯುವಂತ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಕೊನೆಯದಾಗಿ ಸಾರ್ವಜನಿಕ ಜಾಗದಲ್ಲಿರೋದನ್ನ ನಾವು ತೆರವು ಮಾಡ್ತೇವೆ, ಅದು ನಮ್ಮ ಜವಾಬ್ದಾರಿ. ಬೆಂಗಳೂರಿಗೆ ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಣೆ ಮಾಡ್ತೇವೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ನಿಮ್ಮ ಖಾಲಿ ನಿವೇಶನದಲ್ಲಿ ಇದೇ ರೀತಿ ಕಟ್ಟಡ ಸಾಮಗ್ರಿ, ತ್ಯಾಜ್ಯ, ಮಣ್ಣು, ಅದರ ಮೇಲೆ ಯಥೇಚ್ಛವಾಗಿ ಬೆಳೆದಿರ್ತಕ್ಕಂಥ ಕಳೆ ಇವೆಲ್ಲ ಇದ್ರೆ ನಿಮ್ಮ ಖಾಲಿ ಸೈಟ್ ಅನ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ನಾವು ಇದನ್ನ ಜುಲೈ 15ನೇ ತಾರೀಕಿಗೆ ಅನೌನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೇವೆ. ಆಗಸ್ಟ್ 15ನೇ ತಾರೀಕುವರೆಗೂ ನಾವು ಸಮಯ ಕೊಟ್ಟಿದ್ದೇವೆ. ಅದರಲ್ಲಿ ತಮ್ಮ ಖಾಲಿ ನಿವೇಶನವನ್ನ ದಯವಿಟ್ಟು ತಾವೇ ಸ್ವಚ್ಛ ಮಾಡಿಕೊಂಡು ನಿಮ್ಮದು ಒಂದು ಅಳಿಲು ಸೇವೆ. ಬೆಂಗಳೂರಿಗೆ ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ, ನಿಮ್ಮ ಸ್ವಂತ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದೊಂದು ಬೆಂಗಳೂರಿಗೆ ತಮ್ಮ ಒಂದು ಸಣ್ಣ ಕೊಡುಗೆ. ನಿಮ್ಮನ್ನೇನು ನಾವು ರೋಡ್ ಕ್ಲೀನ್ ಮಾಡಕ್ ಕೇಳ್ತಾ ಇಲ್ಲ, ರೋಡ್ ನಾವೇ ಕ್ಲೀನ್ ಮಾಡ್ತೀವಿ. ನಿಮ್ ಖಾಲಿ ಸೈಟ್ ಅನ್ನ ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೇವೆ. ಆಗಸ್ಟ್ 15ಕ್ಕೆ ತಾವು ಮಾಡಲಿಲ್ಲ ಅಂದ್ರೆ ನಾವು ಪಾಲಿಕೆ ವತಿಯಿಂದ ಅದನ್ನ ಸ್ವಚ್ಛ ಮಾಡಿ ಅದಕ್ಕೆ ತಗುಲುವಂತ ಖರ್ಚನ್ನ ನಿಮ್ಮ ಅಕೌಂಟಿಗೆ ನಾವು ಜಮಾ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ನೀವು ಸಹ ಏನಾದ್ರೂ ಬೆಂಗಳೂರಿನಲ್ಲಿ ಸುಧಾರಣೆ ಆಗ್ಬೇಕಂದ್ರೆ ನೀವು ಜೊತೆಗೂಡಿ ಕೈ ಜೋಡಿಸಿದ್ರೆ ಮಾತ್ರ ಸುಧಾರಣೆ ಸಾಧ್ಯ. ನಮ್ಮ ಜವಾಬ್ದಾರಿ ನಾವು ಮಾಡ್ತೇವೆ, ನಿಮ್ಮ ಒಂದು ಅಳಿಲು ಸೇವೆಯನ್ನ ತಾವು ಮಾಡಿ ಅಂತ ಹೇಳಿ ಇವತ್ತು ಈ ಆಗಸ್ಟ್ ತಿಂಗಳಿನಲ್ಲಿ
ಸ್ವಾತಂತ್ರ್ಯ ದಿನ ಇರುವಂತಹ ತಿಂಗಳು ಇದು. ಈ ಕಟ್ಟಡ ತ್ಯಾಜ್ಯದಿಂದನೂ ಬೆಂಗಳೂರಿಗೆ ಸ್ವಾತಂತ್ರ್ಯ ಸಿಗಬೇಕು ಅಂತೇಳಿ ನಾವು ನೀವು ಜೊತೆಗೂಡಿ ಜಸ್ಟ್ ಕ್ಲೀನ್ ಬೆಂಗಳೂರು ಜೆಸಿಬಿ ಮಾಡೋಣ, ಬೆಂಗಳೂರು ಸುಧಾರಣೆ ಮಾಡೋಣ ಅನ್ನೋ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸಂತೋಷದಿಂದ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ಅವರಿಗೆ ನನ್ನ ಧನ್ಯವಾದಗಳು.